ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಸಂಜಯ ಕೌರವರ ಸಭೆಗೆ ಬಂದು ದುರ್ಯೋಧನನಿಗೆ ಅರ್ಜುನನ ಸಂದೇಶವನ್ನ ತಿಳಿಸೋದು. ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಅರ್ಜುನ ಹೇಳಿದಂತ ಮಾತುಗಳನ್ನ ಸಂಜಯ ಹೇಳ್ತಾ ಇದ್ದಾನಲ್ವಾ, ಅದ್ರಲ್ಲಿ ಅವನೇನ್ ಹೇಳ್ತಾ ಇದ್ದಾನೆ, ಯಾವಾಗ ದುರ್ಯೋಧನ ರಥದಲ್ಲಿರುವಂತಹ ಗಾಂಡೀವ ಧನಸ್ಸು, ಶ್ರೀಕೃಷ್ಣ ಅವನ ದಿವ್ಯ ಪಾಂಚಜನ್ಯ ಶಂಖ ಮತ್ತೆ ಕುದುರೆಗಳು, 2 ಅಕ್ಷಯ ತರಕಸಗಳು, ಅಂದ್ರೆ ಅಕ್ಷಯವಾಗಿರುವಂಥದ್ದು, ಅಂದ್ರೆ ಆ ತರಕಸಗಳಲ್ಲಿ ಇಟ್ಟಂತ ಬಾಣಗಳು ಬರ್ತಾನೆ ಇರುತ್ತೆ, ಮುಗಿಯೋದೇ ಇಲ್ಲ ಅಂಥ ತರಕಸಗಳು. ದೇವದತ್ತ ಶಂಖ ಮತ್ತೆ ನನ್ನನ್ನ ನೋಡ್ತಾನೋ ಆಗ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ, ಯಾಕಾದ್ರೂ ನಾನು ಯುದ್ಧ ಮಾಡೋದಕ್ಕೆ ಒಪ್ಕೊಂಡೋ ಅಂತಂದ್ಬಿಟ್ಟು ಹೇಳಿದ್ದ. ಈಗ ಮುಂದುವರೆದು ಹೇಳ್ತಾನೆ, ಯಾವ ಸಮಯದಲ್ಲಿ ಯುದ್ಧ ಮಾಡೋದಕ್ಕೆ ಸೇರಿರುವಂತಹ ದರೋಡೆಕೋರರನ್ನ ನಷ್ಟ ಮಾಡಿ ಒಂದು ಹೊಸ ಯುಗವನ್ನ ಪುನರ್ ಸ್ಥಾಪನೆ ಮಾಡಬೇಕು ಅಂತ ನಾನು ಬೆಂಕಿಯ ಹಾಗೆ ಪ್ರಜ್ವಲಿತನಾಗಿ ಕೌರವರನ್ನ ಭಸ್ಮ ಮಾಡೋದಕ್ಕೆ ಶುರು ಮಾಡ್ತೀನೋ ಆ ಸಮಯದಲ್ಲಿ ಪುತ್ರರ ಸಹಿತ ಮಹಾರಾಜ ಧೃತರಾಷ್ಟ್ರನಿಗೂ ಕೂಡ ಬಹಳ ಕಷ್ಟ ಆಗುತ್ತೆ. ಅಂದ್ರೆ ಮಕ್ಕಳಿಗಷ್ಟೇ ಅಲ್ಲ, ಆ ರಾಜ ಧೃತರಾಷ್ಟ್ರನಿಗೂ ಕೂಡ ಕಷ್ಟ ಆಗುತ್ತೆ. ಯಾಕೆ ಅಂತಂದ್ರೆ ಅವನೊಬ್ಬ ಸರಿಯಾದ ಡಿಸಿಷನ್ ಅನ್ನ ತಗೊಂಡಿದ್ದಿದ್ರೆ ಇವತ್ತು ಇದೆಲ್ಲ ಆಗ್ತಾ ಇರ್ಲಿಲ್ಲ. ನಾವೇನಾದ್ರೂ ಯುದ್ಧ ಮಾಡೋದಕ್ಕೆ ಹೇಳಿದ್ವಿ ಅಂತಂದ್ರೆ, ಯಾಕಂದ್ರೆ ನಾವಿರೋದೇ ಇಂಥ ದರೋಡೆಕೋರರು. ಅಂದ್ರೆ ಏನು, ಇವ್ರದ್ದೆಲ್ಲ ದೋಚ್ಕೊಂಡಿದಾರಲ್ವ ಅವರು. ಸೊ ಅಂಥವ್ರನ್ನ ಬಿಡೋದಿಲ್ಲ. ನಾನಂತೂ ತುಂಬಾನೇ ಕೋಪದಿಂದ ನಾನು ಯುದ್ಧ ಮಾಡೋದಕ್ಕೆ ಅಂದ್ರೆ ಬೆಂಕಿಯ ಹಾಗೆ ಪ್ರಜ್ವಲಿತನಾಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಬೆಂಕಿಯ ಹಾಗಾಗಿ ನಾನು ಎಲ್ಲರನ್ನು ಭಸ್ಮ ಮಾಡ್ತೀನಿ ಕೌರವರನ್ನ. ಆ ಸಮಯದಲ್ಲಿ ಅವ್ರ ಮಕ್ಕಳಿಗೆ ಅಷ್ಟೇ ಅಲ್ಲ, ಧೃತರಾಷ್ಟ್ರನಿಗೂ ಕೂಡ ಬಹಳ ಕಷ್ಟ ಆಗುತ್ತೆ. ದುರ್ಯೋಧನನ ಗರ್ವವೆಲ್ಲ ಕರಗಿ ಹೋಗುತ್ತೆ. ಮತ್ತೆ ತನ್ನ ಸೋದರರು, ಸೈನ್ಯದವರು ಮತ್ತೆ ಸೇವಕರ ಸಹಿತ ಅವನು ರಾಜ್ಯದಿಂದ ಭ್ರಷ್ಟನಾಗಿ ಅವನು ಮಂದಮತಿಗಳಾದಂತಹ ವೈರಿಗಳ ಕೈಯಿಂದ ಏಡ್ ತಿಂದು ನಡುಗ್ತಾನೆ. ಅಂದ್ರೆ ಏನೇನೆಲ್ಲ ಆಗ್ಬೋದು ಯುದ್ಧ ಆಗೋದ್ರಿಂದ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರು ಧರ್ಮಾತ್ಮರಾಗಿರೋದ್ರಿಂದ ಮುಂದೆ ಏನಾಗುತ್ತೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇದೆ, ಇದರ ರಿಸಲ್ಟ್ ಏನು ಅಂತ. ಯಾಕಂದ್ರೆ ಅವ್ರ ಶಕ್ತಿ ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ. ಇದೆಲ್ಲ ಆದಾಗ ಅವನು ಪಶ್ಚಾತ್ತಾಪ ಪಡ್ತಾನೆ. ನಾನು ವಜ್ರಧರನಾದ ಇಂದ್ರನಿಂದ ವರವನ್ನ ಪಡೆದಿದ್ದೀನಿ. ಏನಪ್ಪ ಆ ವರ ಅಂತಂದ್ರೆ, ಈ ಯುದ್ಧದಲ್ಲಿ ಶ್ರೀಕೃಷ್ಣ ನನ್ನ ಸಹಾಯಕನಾಗಿರ್ಬೇಕು ಅಂತಂದ್ಬಿಟ್ಟು. ನೋಡಿ, ಇಲ್ಲಿ ಕೃಷ್ಣನ ಒಂದು ಬೆಲೆ ಏನು ಅಂತ ಯಾರಿಗೆ ಗೊತ್ತಿರುತ್ತೋ ಅವ್ರಿಗೆ ಅದರ ಒಂದು ಮಹತ್ವ ಗೊತ್ತಿರುತ್ತೆ. ಇಲ್ಲಿ ಕೃಷ್ಣನೇ ನಮ್ಮ ಜೊತೆ ಇದ್ಮೇಲೆ ಧರ್ಮ ಎಲ್ಲಿರುತ್ತೋ, ಭಗವಂತ ಎಲ್ಲಿರ್ತಾನೋ ಅವರಿಗೆ ಗೆಲುವು ಅನ್ನೋದು ಖಂಡಿತ ಅಲ್ವಾ. ಅದಕ್ಕೆ ಇಲ್ಲಿ ಇಂದ್ರನಿಂದ ನಾನು ವರವನ್ನ ತಗೊಂಡಿದ್ದೀನಿ, ನನ್ನ ಕಡೆ ಕೃಷ್ಣ ಇರಬೇಕು ನನ್ನ ಸಹಾಯಕನಾಗಿ ಅಂತಂದ್ಬಿಟ್ಟು ಹೇಳ್ತಾನೆ. ಆ ಒಂದು ಇನ್ಸಿಡೆಂಟ್ ಕೂಡ ಹೇಳ್ತಾ ಇದ್ದಾನೆ. ಒಂದು ದಿನ ಪುನರ್ವಾಹದಲ್ಲಿ ನಾನು ಜಪವನ್ನ ಮಾಡಿ ಕೂತ್ಕೊಂಡಿದ್ದೆ. ಆಗ ಒಬ್ಬ ಬ್ರಾಹ್ಮಣ ಬಂದು ನನಗೆ ಹೇಳ್ದ, ಅರ್ಜುನ, ನೀನು ದುಷ್ಕರವಾದಂತಹ ಕರ್ಮವನ್ನ ಮಾಡಬೇಕಾಗಿದೆ, ನಿನ್ನ ಶತ್ರುಗಳ ಜೊತೆ ಯುದ್ಧ ಮಾಡಬೇಕಾಗಿದೆ. ನೀನು ಏನನ್ನು ಬಯಸ್ತೀಯ ಕೇಳು ಅಂತಂದ್ಬಿಟ್ಟು ಅವ್ರು ಕೇಳ್ಕೊಂಡ್ರು. ಏನು ಅಂತಂದ್ರೆ, ಉಚ್ಚೈಶ್ರವ ಕುದುರೆ ಮೇಲೆ ಕೂತ್ಕೊಂಡು ವಜ್ರವನ್ನ ಕೈಯಲ್ಲಿ ಹಿಡಿದಂತ ಇಂದ್ರ ನಿಮ್ಮ ಶತ್ರುಗಳನ್ನ ನಾಶ ಮಾಡ್ತಾ ಮುಂದೆ ಮುಂದೆ ಹೋಗ್ತಾನೆ. ಅದು ಬೇಕಾ, ಅಥವಾ ಸುಗ್ರೀವಾದಿ ಕುದುರೆಗಳಿಂದ ಕೂಡಿದಂತ ಒಂದು ದಿವ್ಯ ರಥ ಇರುತ್ತೆ, ಅಂದ್ರೆ ಕುದುರೆ ಹೆಸರು ಸುಗ್ರೀವ ಅಂತ ಅಂದ್ಬಿಟ್ಟು, ಅದರ ಜೊತೆ ಇನ್ನೂ ಬೇಕಾದಷ್ಟು ಕುದುರೆಗಳಿರುತ್ತಲ್ಲ, ಅದನ್ನೆಲ್ಲ ಕಟ್ಟಿರುವಂತ ಒಂದು ರಥದ ಮೇಲೆ ಕೂತ್ಕೊಂಡಿರುವಂತಹ ಭಗವಂತ ಶ್ರೀಕೃಷ್ಣ ನಿನ್ನ ರಕ್ಷಣೆಯನ್ನ ಮಾಡ್ತಾ ಹಿಂದೆ ಬರ್ತಾನಲ್ಲ, ಅದು ಬೇಕು ಅಂತಂದ್ಬಿಟ್ಟು ಕೇಳಿರ್ತಾನೆ. ಆ ಸಮಯದಲ್ಲಿ ನಾನು ವಜ್ರಪಾಣಿ ಇಂದ್ರನನ್ನ ಬಿಟ್ಟು ಈ ಯುದ್ಧದಲ್ಲಿ ಸಹಾಯಕನ ರೂಪದಲ್ಲಿ ನಾನು ಶ್ರೀಕೃಷ್ಣನನ್ನೇ ವರಿಸ್ಕೊಂಡಿದ್ದೀನಿ. ಈ ರೀತಿ ಈ ಶತ್ರುಗಳನ್ನ ವಧಿಸೋದಕ್ಕೆ ನನಗೆ ಶ್ರೀಕೃಷ್ಣ ಸಿಕ್ಬಿಟ್ಟಿದ್ದಾನೆ. ಇಲ್ಲಿ ತಿಳಿಯೋದು ಏನಪ್ಪಾ ಅಂತಂದ್ರೆ, ಇದು ದೇವತೆಗಳೇ ಮಾಡಿರುವ ಒಂದು ವಿಧಾನವಾಗಿದೆ. ಶ್ರೀಕೃಷ್ಣ ಬೇಕಾದ್ರೆ ಯುದ್ಧ ಮಾಡದೇ ಇರಲಿ, ಆದ್ರೂ ಕೂಡ ಅವನೇನಾದ್ರೂ ಮನಸ್ಸಿನಿಂದ ಯಾರನ್ನಾದ್ರೂ ಇವರು ಗೆಲ್ಲಬೇಕು, ಇವರಿಗೆ ಜಯ ಸಿಗಬೇಕು ಅಂತ ಅಭಿನಂದನೆಯನ್ನ ಮಾಡಿದ್ದೇ ಆದ್ರೆ ಅವನು ತನ್ನ ಶತ್ರುಗಳನ್ನ ಅವಶ್ಯಕವಾಗಿ ಅವನು ಪರಾಸ್ತಗೊಳಿಸ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದ್ರೆ ಕೃಷ್ಣ ನನ್ನ ಜೊತೆಲಿದ್ದ ಮೇಲೆ ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಈಗ ಕೃಷ್ಣ ಏನು ಅಲ್ಲಿ ಒಂದು ಷರತ್ ಹಾಕಿರ್ತಾನೆ, ನಾನು ಯಾರ ಕಡೆ ಇರ್ತೀನೋ ಪರವಾಗಿಲ್ಲ, ಕೌರವರಾಗಿರ್ಬೋದು ಪಾಂಡವರ ಕಡೆ ಆದ್ರೂ ಆಗಿರ್ಬೋದು, ಆದ್ರೆ ನಾನು ಯುದ್ಧ ಮಾಡೋದಿಲ್ಲ, ಬರೀ ನಾನು ಅವ್ರಿಗೇನು ಬೇಕೋ ಸಹಾಯಕ ಅಂತ ಮಾತುಗಳನ್ನ ಹೇಳ್ತೀನಿ. ಡಿಸಿಷನ್ ತಗೋಬೇಕಾದ್ರೆ ನಾನು ಸಜೆಷನ್ಸ್ ಕೊಡ್ತೀನಿ.
ಅಷ್ಟು ಮಾತ್ರ ಮಾಡ್ತೀನಿ ಹೊರತು ನಾನು ಯುದ್ಧ ಮಾಡಲ್ಲ ಅಂತ ಹೇಳಿರ್ತಾನೆ. ಸೊ ಅದಕ್ಕೋಸ್ಕರನೇ ಅರ್ಜುನ ನೀನು ಹೇಗಾದರೂ ಇರಲಿ ನೀನು ನನ್ನ ಕಡೆ ಇರಬೇಕು ಅಂತಂದ್ಬಿಟ್ಟು ಅರ್ಜುನ ಆರಿಸ್ಕೊಂಡಿರ್ತಾನೆ. ದುರ್ಯೋಧನನಿಗೇನು ಅಂತಂದರೆ ನಾರಾಯಣಿ ಸೈನ್ಯ ನನಗೆ ಬೇಕು, ಕೃಷ್ಣ ಏನು ಬೇಕಾಗಿಲ್ಲ. ಅವನು ಯುದ್ಧ ಮಾಡಲ್ಲ ಅಂದಮೇಲೆ ಅವನನ್ನು ಯಾಕೆ ನಾನು ಪಡ್ಕೋಬೇಕು, ನನಗೆ ನಾರಾಯಣಿ ಸೇನಾನೇ ಬೇಕು ಅಂತಂದ್ಬಿಟ್ಟು ಅವನು ಆರಿಸ್ಕೊಂಡಿರ್ತಾನೆ. ಆದರೆ ಇಲ್ಲಿ ಅರ್ಜುನ ಭಕ್ತನಾಗಿರೋದ್ರಿಂದ ಕೃಷ್ಣ ಏನು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆ ಭಗವಂತ ನನ್ನ ಜೊತೆ ಇದ್ಮೇಲೆ ಅವನು ಯುದ್ಧ ಮಾಡಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಅವನು ಸಂಕಲ್ಪ ಮಾಡಿದ್ರೆ ಸಾಕು ಆ ಕೆಲಸ ಆಗುತ್ತಲ್ವಾ. ಸೊ ಅವನು ಯಾರು ಗೆಲ್ಲಬೇಕು ಅಂತ ಅವ್ನು ಸಂಕಲ್ಪ ಮಾಡ್ಕೊಳ್ತಾನೋ ಅವನು ಖಂಡಿತವಾಗ್ಲೂ ಗೆದ್ದೇ ಗೆಲ್ತಾನೆ ಅನ್ನುವಂಥ ದೃಢ ವಿಶ್ವಾಸ ಅವನಿಗಿದೆ. ಅದಕ್ಕೋಸ್ಕರ ಅವನು ಇಂದ್ರನನ್ನು ಬಿಟ್ಟು ಕೃಷ್ಣನನ್ನು ಆರಿಸ್ಕೊಂಡಿರ್ತಾನೆ ಅನ್ನುವಂಥ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಭಗವಂತನೇ ನನ್ನ ಜೊತೆಯಲ್ಲಿ ಇದ್ಮೇಲೆ ನಾನು ಯಾರಿಗೋಸ್ಕರ ಏನು ಯೋಚನೆ ಮಾಡಬೇಕು, ನನ್ನ ಶತ್ರುಗಳು ಯಾರಾದರೂ ಆಗಿರಲಿ ಅವರನ್ನು ಭಗವಂತ ಒಂದೇ ಒಂದು ಸಂಕಲ್ಪದಿಂದಾನೇ ಅವನು ಪರಾಸ್ತಗೊಳಿಸ್ತಾನೆ. ಇಲ್ಲ ಅಂತಂದರೆ ಅವನು ಸಂಕಲ್ಪ ಮಾಡಿದ್ದೇ ಆದರೆ ನಾವು ಅವರನ್ನು ಪರಾಸ್ತಗೊಳಿಸುವಷ್ಟು ಶಕ್ತಿಯನ್ನು ನಮಗೆ ಭಗವಂತ ಕೊಡ್ತಾನೆ ಅನ್ನುವಂಥ ದೃಢವಾದ ಒಂದು ನಂಬಿಕೆ ಅವನಲ್ಲಿದೆ. ಅದಕ್ಕೆ ದೇವತೆಗಳು ಅಥವಾ ಇಂದ್ರನೇ ಅವನ ಶತ್ರು ಆಗಿದ್ರೂ ಕೂಡ ಅವ್ರನ್ನ ಆರಾಮಾಗಿ ಅವರು ಪರಾಸ್ತಗೊಳಿಸ್ತಾರೆ ಅಂತಂದಮೇಲೆ ಇನ್ನು ಮನುಷ್ಯರು ಮಾತು ಹೇಳೋದೇನಿದೆ, ಇವರು ಸಾಮಾನ್ಯ ಮನುಷ್ಯರು, ಇವರು ಆ ಕೃಷ್ಣನ ಮುಂದೆ ಏನೂ ಇಲ್ಲ, ಅವರನ್ನ ನಿಮಿಷದಲ್ಲೇ ನಾನು ಪರಾಸ್ತಗೊಳಿಸ್ಬೋದು ಅನ್ನುವಂಥ ಒಂದು ನಂಬಿಕೆಯ ಮಾತುಗಳನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.